ನೇರವಾಗಿ ನಾವೀಗ ಮೈಸೂರಿಗೆ ಹೋಗೋಣ. ಮೈಸೂರಿನಲ್ಲಿ ನಮ್ಮ ಪ್ರತಿನಿಧಿ KP ನಾಗರಾಜ್ ಇದ್ದಾರೆ. ನಾಗರಾಜ್, ಸೊ ಮೈಸೂರು ಬೆಂಗಳೂರಿನ ನಂತರ ಅತಿ ಹೆಚ್ಚು ವ್ಯಾವಹಾರಿಕ ವಹಿವಾಟುಗಳು ನಡೀತಕ್ಕಂಥ ಊರು ಅಂತಕ್ಕಂಥ ಹೆಗ್ಗಳಿಕೆ. ಪ್ರತಿದಿನ ನೀವು ಕೂಡ ವಾಚ್ ಮಾಡ್ತಾನೆ ಇದ್ದೀರಾ. ಇವತ್ತಿಗೆ 50 ದಿನಗಳಾದ ಬಳಿಕ ಆದರೂ ಏನಾದರೂ ಸುಧಾರಣೆ ಕಂಡಿದೆಯಾ, ಹೇಗೆ ನಾಗರಾಜ್? ಅರವಿಂದ್, ಏನು ನೋಟ್ ಬ್ಯಾನ್ ಆದಂತಹ ದಿನದಲ್ಲಿ ಇದ್ದಂತಹ ಸಮಸ್ಯೆಯನ್ನ ನೋಡೋದಾದ್ರೆ ಈಗ ದಿನದಿನಕ್ಕೂ ಕೂಡ ಆ ಸಮಸ್ಯೆ ಕಡಿಮೆ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ATMಗಳಲ್ಲಿ ಇತ್ತೀಚೆಗೆ ಅಂದ್ರೆ ಕಳೆದ ಒಂದು 3-4 ದಿನಗಳಿಂದ ಮೈಸೂರಿನ ಕೆಲವು ATMಗಳಲ್ಲಿ 100 ರೂಪಾಯಿ ನೋಟ್ಗಳು ಸಿಗ್ತಾ ಇರುವಂತಹ ಕಾರಣಕ್ಕೋಸ್ಕರವಾಗಿ ಮತ್ತು 2000 ರೂಪಾಯಿ ನೋಟ್ಗಳು ಕೂಡ ಸಿಗ್ತಾ ಇರುವಂತಹ ಕಾರಣಕ್ಕೋಸ್ಕರವಾಗಿ ಸಮಸ್ಯೆ ಎಲ್ಲೋ ಒಂದು ಕಡೆಯಲ್ಲಿ ಕಡಿಮೆ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಜನರು ಕೂಡ ಇದ್ದಾರೆ, ಅವ್ರನ್ನ ಕೇಳ್ತಾರೆ. ಸರ್, ಓಕೆ, ಓಕೆ, ನಮಗೆ ಸಂಪರ್ಕ ಸಾಧ್ಯ ಆಗಿಲ್ಲ. ನಾಗರಾಜ್ ಅವರನ್ನ ಮತ್ತೆ ಸಂಪರ್ಕ ಮಾಡೋ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು ನಾಗರಾಜ್, ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಡಿಜಿಟಲ್ ಇಂಡಿಯಾ ಮಾಡಬೇಕು ಅಂತ ಹೊರಟಿದ್ದಾರೆ. ಆದ್ರೆ ನಾವು ಇವಾಗ ಕೀನ್ಯಾ ನೋಡಬಹುದು, ಅವ್ರು ಯಾವುದೇ ಹಣಕಾಸಿನ ವ್ಯವಹಾರ ಮಾಡಬೇಕು ಅಂದ್ರೆ ಮೊಬೈಲ್ ಮೂಲಕನೇ ಎಲ್ಲವನ್ನೂ ಕೂಡ ಮಾಡ್ತಾರೆ. ಆದ್ರೂ ಕೂಡ ಜಗತ್ತಿನಲ್ಲೇ ಇಡೀ ಭ್ರಷ್ಟ ದೇಶ ಅನ್ನುವಂತಹ ಒಂದು ಹೆಸರನ್ನ ಅದು ಪಡ್ಕೊಂಡಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ದೇಶಕ್ಕೂ ಕೂಡ ಈಗ ಆಗ್ಬಾರ್ದು. ಈ ಒಂದು ಯೋಜನೆ ಯಶಸ್ವಿಯಾಗಿ ಭ್ರಷ್ಟ ಮುಕ್ತವಾಗಬೇಕು, ಕಪ್ಪು ಹಣ ವಾಪಸ್ ಬರಬೇಕು. ಮೂಲ ಏನಾಗಬೇಕಾಗಿತ್ತು ಗೊತ್ತಾ ದಿವ್ಯಾ? ಜನಗಳಿಗೆ, ಅದರಲ್ಲೂ ಕೂಡ ಅತ್ಯಂತ ಕುಗ್ರಾಮದಲ್ಲಿ ವಾಸ ಮಾಡ್ತಿರೋರ್ಗೂ ಕೂಡ ಮೋದಿ ತಗೊಂಡಿರ್ತಕ್ಕಂಥ ನಿರ್ಧಾರ ಯಾಕೆ ಅನ್ನೋದನ್ನ ಅರ್ಥ ಮಾಡಿಸೋ ಕೆಲಸ ಆಗ್ಬೇಕು. ಏನಾಗತ್ತೆ, ಯಾಕೆ ಈ ರೀತಿ ಮಾಡಿದ್ರು, ನಿಜ ಆ ಒಂದು ಪಕ್ಷದ ಪ್ರಜೆಗಳಿಂದ, ಪ್ರತಿನಿಧಿಗಳಿಂದ ಅವ್ರು ಮಾಡಬೇಕು. ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ನಾಗರಾಜ್ ಅವರು. ಸೊ ನಾಗರಾಜ್, ಪ್ಲೀಸ್ ಗೋ ಹೆಡ್. ಹಾಗಾಗಿ ಇದೊಂದು ಏನು ಅಂತ ಏನು ಮನುಷ್ಯ ಜೀವನ ಮಾಡಿದಂತಹ ಒಂದು ಸಾಮಾನ್ಯರಿಗೆ ತೊಂದರೆ ಆಗ್ತಂಥ ಸಮಸ್ಯೆ ಏನಾಗಿಲ್ಲ. ಹಾಗಾಗಿ ಸಾಕಷ್ಟು ಬಗೆಹರಿದಿದೆ. ಇದು ಮುಂದಿನ ದಿನಗಳಲ್ಲಿ ಇದನ್ನು ಬಗೆಹರಿಸುವ ದಿಶೆಯಲ್ಲಿ ಮೋದಿ ಸರ್ಕಾರ ಪ್ರಯತ್ನಿಸ್ತಾರೆ. ಸರ್, ಇನ್ನೂ ಕೂಡ ಏನು ಆರಂಭದ ದಿನದಲ್ಲಿ ಏನು ಸಮಸ್ಯೆಗಳು ಉದ್ಭವಿಸಿತ್ತು, ನಮಗೆ ಬಗೆಹರಿದಿದೆ, ಎಷ್ಟು ಬಗೆಹರಿದಿದೆ? ಆರಂಭದಲ್ಲಿ ಹೋಲಿಕೆ ಮಾಡಿದ್ರೆ ಇವತ್ತು ಸಾಕಷ್ಟು ಬಗೆಹರಿದಿದೆ. ಒಂದು 75% ಅಷ್ಟು ಬಗೆಹರಿದಿದೆ. ಕೆಲವು ಕಡೆ ಸಮಸ್ಯೆ ಆಗಿರ್ಬೋದು. ಆ ಸಮಸ್ಯೆಗಳನ್ನ ನಾವು ಭವಿಷ್ಯದ ಹಿತದೃಷ್ಟಿಯಿಂದ ನಾವು ಇದಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳೇಬೇಕು. ಥ್ಯಾಂಕ್ ಯು KP ನಾಗರಾಜ್. ಡೈರೆಕ್ಟ್ ಆಗಿ ಧಾರವಾಡಕ್ಕೆ ಹೋಗ್ಬಿಡೋಣ. ಧಾರವಾಡದಿಂದ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಾವೇದ್ ಅಧೋನಿ. ಜಾವೇದ್, ಧಾರವಾಡದ ಪರಿಸ್ಥಿತಿ, ATMಗಳಲ್ಲಿ ಹಣ ತುಂಬಲಾಗಿದೆಯಾ ಅಥವಾ ATMಗಳಲ್ಲಿ ಇನ್ನೂ ಕೂಡ ನೋ ಕ್ಯಾಶ್ ಬೋರ್ಡ್ ರಾರಾಜಿಸ್ತಿದ್ಯಾ, ಹೇಗೆ? ದಿವ್ಯಾ, ಇವತ್ತು ಕೂಡ ಏನಂತಿದ್ರೆ 52 ದಿನ ಕಳಿತು. ಇವತ್ತು ಕೂಡ ಏನಂತ ಹೇಳಿದ್ರೆ ನೋ ಕ್ಯಾಶ್ ಅನ್ನುವಂಥ ಬೋರ್ಡ್ ಸಹಜವಾಗಿ ಕಂಡು ಬರ್ತಾ ಇವೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಜನರು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ ನೋಡೋಣ. ಯಾಕಂದ್ರೆ ಜನರೇ ಸ್ವತಃ ಏನಂತ ಹೇಳಿದ್ರೆ ಅನುಭವಿಸ್ತಾ ಇರುವಂತ ಒಂದು ಸ್ಥಿತಿ ಇದು. ಸರ್ ನಮಸ್ಕಾರ. ಇವತ್ತಿಗೂ ಏನಂತಿದ್ರೆ ATM ಅಲ್ಲಿ ದುಡ್ಡು ಸಿಗ್ತಾ ಇದೆನಾ, ಬ್ಯಾಂಕ್ನಲ್ಲಿ ನಿಮಗೆ ಸಫಿಸಿಯೆಂಟ್ ಆಗಿ ದುಡ್ಡು ಸಿಗ್ತಾ ಇದೆನಾ ಅಂತ? ಇಲ್ಲ, ಇವತ್ತಿನವರೆಗೂ ಯಾವ ಬ್ಯಾಂಕ್ನಲ್ಲೂ ಸರಿಯಾಗಿ ದುಡ್ಡು ಸಿಗ್ತಾ ಇಲ್ಲ. ಮತ್ತು ಯಾವ ATM ನೋಡಿದ್ರು ಯಾವ ATM ಅಲ್ಲಿ ಒಂದು ದುಡ್ಡು ಕಾಣ್ತಾ ಇಲ್ಲ, ನೋಡಿ ಕಾಣ್ತಾ ಇದೆ. ಇಲ್ಲಿ ಸಾಮಾನ್ಯ ದುಡಿಯೋ ವರ್ಗ, ಹೂವು ಮಾರಾಟ ಇರ್ಬೋದು, ತರಕಾರಿ ವ್ಯಾಪಾರಸ್ಥರಿರ್ಬೋದು, ಕಟ್ಟಡ ಕಾರ್ಮಿಕರಿರ್ಬೋದು, ಎಲ್ಲರೂ ತೊಂದರೆಗಳಾಡಿ ಒಟ್ಟು ಯಾರಿಗೂ ಕುಟುಂಬ ನಿರ್ವಹಣೆ ಸದ್ಯಕ್ಕೆ ಇನ್ನೊಂದು ವಾರದಲ್ಲಿ ಇವರು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಕುಟುಂಬ ನಿರ್ವಹಣೆ ಕಷ್ಟ ಆಗತ್ತೆ ಅಂತೇಳಿ ಈ ಸಮಯದಲ್ಲಿ ನಾ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇವರು ಸುಧಾರಣೆ ಮಾಡಲಿಲ್ಲ ಅಂದ್ರೆ ಜನರು ಅಚ್ಚಿಗೆ ಹೇಳ್ತಾರೆ ಅಂತೇಳಿ ಸರ್ಕಾರ ಎಚ್ಚೆತ್ಕೋಬೇಕಂತೇಳಿ ಮೋದಿ. ಥ್ಯಾಂಕ್ ಯು ಜಾವೇದ್. ಓಕೆ, ಒಂದೊಂದು ಜಿಲ್ಲೆನಲ್ಲಿ ಒಂದೊಂದು ರೀತಿ ಪರಿಸ್ಥಿತಿ. ಆಯಾ ಜಿಲ್ಲೆಗಳಿಗೆ ಆಯಾ ಬ್ಯಾಂಕ್ಗಳು ಸಪ್ಲೈ ಮಾಡಿರ್ತಕ್ಕಂಥ ಹಣ, ಹಬ್ಬಿಂದ ಹಣ ಹೆಂಗ್ ಸಪ್ಲೈ ಆಗುತ್ತೆ ಅದ್ರ ಮೇಲೆ ಆಗುತ್ತೆ. ಖಂಡಿತ 50 ದಿವಸ ಅಂತಕ್ಕಂಥದ್ದು ಒಂದು ದೇಶವನ್ನ ಉದ್ಧಾರ ಮಾಡೋ ನಿಟ್ಟಿನಲ್ಲಿ ಅತ್ಯಂತ ತುಂಬಾ ದಿನಗಳೇನಲ್ಲ. ತಾಳ್ಮೆ ಅಂತಕ್ಕಂಥದ್ದು ಮುಖ್ಯ. ಖಂಡಿತವಾಗಿ ಸತತ ಪರಿಶ್ರಮ ಪಟ್ಟ ನಂತರನೇ ನಾವು ಬ್ರಿಟಿಷರಿಂದ ಮುಕ್ತಿ ಪಡ್ಕೊಂಡಿದ್ದು. 200 ವರ್ಷ ನಮ್ಮನ್ನ ವಿರೋಧಗಳು ಸಹಜವಾಗಿ ಇದ್ದೇ ಇರ್ತದೆ. ಹಾಗಾಗಿ ಕೊನೆಯ ದಿನ ಇವತ್ತು ಇಡೀ ದಿನ ನೀವು ಪಬ್ಲಿಕ್ ಟಿವಿನಲ್ಲಿ ಪರಿಸ್ಥಿತಿ ಹೇಗಿದೆ, ಬದಲಾಗ್ತಾ ಇದೆಯಾ, ಜನಗಳಿಗೆ ಹಣ ಸಿಗ್ತಾ ಇದೆಯಾ, ತೊಂದರೆಯಿಂದ ಹೊರ ಬಂದಿದ್ದಾರಾ, ಇದನ್ನೆಲ್ಲ ಕೂಡ ನೀವು ಪಬ್ಲಿಕ್ ನ್ಯೂಸ್ನಲ್ಲಿ ಪ್ರತಿ ದಿವಸ ನೋಡಬಹುದು ಅಂತ ಹೇಳ್ತಾ ನಾವು ಈ ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಸಮಯ ಬಂತು. ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನಮಸ್ಕಾರ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.
500 ಮತ್ತು 1000 ರೂಪಾಯಿ ನಿಷೇಧಿಸಿ ಕಪ್ಪು ಹಣ ಭ್ರಷ್ಟಾಚಾರ ಭಯೋತ್ಪಾದನೆಗೆ ಕಡಿವಾಣ ಹಾಕ್ತೇನೆ, ದೇಶದಲ್ಲಿ ಅಚ್ಚೆ ದಿನ ಬರುತ್ತೆ, ಅದಕ್ಕಾಗಿ 50 ದಿನ ಕಡಿಮೆ ಟೈಮನ್ನು ಕೊಡಿ ಅಂತ ಕೇಳಿದ ಪ್ರಧಾನಿಯವರಿಗೆ ಈಗ ಉಳಿದಿರುವುದು 48 ಗಂಟೆ. ಅಣ್ಣಾ ಡಿಎಂಕೆ ಪಕ್ಷದ ಚುಕ್ಕಾಣಿ ಹಿಡಿಯೋದಕ್ಕೆ ಶಶಿಕಲಾ ಕಸರತ್ತು ಮುಂದುವರೆಸಿದ್ದಾರೆ. ನಾಳೆ ಚೆನ್ನೈನಲ್ಲಿ ಅಣ್ಣಾ ಡಿಎಂಕೆ ಪಕ್ಷದ ಸರ್ವ ಸದಸ್ಯರ ಸಭೆ ಹಿನ್ನೆಲೆಯಲ್ಲಿ ನಿನ್ನೆ ನಟ ಅಜಿತ್ ಜೊತೆ ಶಶಿಕಲಾ ಮಹತ್ವದ ಮಾತುಕತೆ ನಡೆಸಿದರು. ಪಕ್ಷದ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆಯಾಗೋದಕ್ಕೆ ಶಶಿಕಲಾ ಅಜಿತ್ ಅವರ ಬೆಂಬಲ ಕೋರಿದ್ದಾರೆ ಎನ್ನಲಾಗ್ತಾ ಇದೆ.